ನಾವು ಹಿರಿಯರಿಗೆ ನೋಡಿದ ತಕ್ಷಣ ಮಾಡಬೇಕು ನಮಸ್ಕಾರ, ಅದು ನಮ್ಮ ಸಂಸ್ಕಾರ. ಅದೇ ದಾರಿಯಲ್ಲಿ ಹೋದ್ರೆ ನಮ್ಗೆ ಸಿಗುತ್ತೆ ಒಳ್ಳೆ ಪುರಸ್ಕಾರ, ಅಡ್ಡ ದಾರಿ ಹಿಡಿದ್ರೆ ಸಿಗುತ್ತೆ ತಿರಸ್ಕಾರ, ಎಲ್ಲರೂ ಸೇರಿ ಮಾಡ್ತಾರೆ ಬಹಿಷ್ಕಾರ. ಆದ್ರಿಂದ ಮಾನವ ಜನ್ಮ ಬಹಳ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳಬಾರದು ಅಂತ ತಮ್ಮಂದವರು ಹಿರಿಯವರು ಹೇಳಿದ್ದಾರೆ. ಅದರಲ್ಲೂ ಮಾನವೀಯತೆ ಬಹಳ ದೊಡ್ಡದು. ಹೇಗೆ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತಾರೆ. ವಿಶೇಷವಾಗಿ ಮಾತೆಯಂದರಿಗೆ ಬಹಳ ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ದೇವರು. ಹೇಗೆ ಅಂದ್ರೆ, ಜನ್ಮ ತಾಳ್ಬೇಕಾದ್ರೆ ಆ ತಾಯಿಯ ಗರ್ಭದಲ್ಲಿ ಆ ತಾಯಿ ಯಾವ ರೀತಿ ನೋಡ್ಕೊಳ್ತಾಳೆ ಅಂತ ಹೇಳಿದ್ರೆ, ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು ರಕ್ತದಲ್ಲಿ ಅಭಿಷೇಕ ಮಾಡಿ ಕರುಳನ್ನೇ ಹಾರವಾಗಿರಿಸಿಕೊಂಡು ಪ್ರೀತಿ ಮಮತೆ ವಾತ್ಸಲ್ಯ ಸಂತೋಷದಿಂದ ಸಾಗಿ ಸಲ್ಲುತ್ತಾಳೆ. ಅಂತಹ ತಾಯಂದಿರಿಗೆ ನಮ್ಮಂತೆ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಯಾಕೆಂದ್ರೆ ಗುರುಗಳು ಶಿಷ್ಯಂದರಿಗೆ, ತಂದೆ ಮಕ್ಕಳಿಗೆ ತಾವು ಕಲಿತ ವಿದ್ಯೆಗಳೆಲ್ಲವನ್ನೂ ಧಾರೆ ಎರಿತಾರೆ. ಅಂತಹ ಗುರು ತಂದೆಯರಿಗೆ ಹೃದಯಪೂರ್ವಕವಾದ ನಮಸ್ಕಾರ. ಪ್ರೇಕ್ಷಕ ಕಲಾವಿದರಿದ್ದರೆ ಈ ಕಲಾವಿದರು. ಆದ್ದರಿಂದ ಪ್ರೇಕ್ಷಕ ಕಲಾವಿದರಿಗೆ ವಿಶೇಷವಾದ ನಮಸ್ಕಾರ. ವಶಿಷ್ಠ ಮಹಾಮುನಿಗಳು ಶ್ರೀರಾಮಚಂದ್ರ ಪ್ರಭುಗಳಿಗೆ ಯೋಗಾಭ್ಯಾಸವನ್ನು ಹೇಳಿಕೊಟ್ಟಿದ್ದಕ್ಕೋಸ್ಕರ ಅವರಿಗೆ ಮರ್ಯಾದೆ ಪುರುಷೋತ್ತಮ ಎಂಬ ಬಿರುದು ಬಂದಿದೆ. ಅದರಲ್ಲೂ ನಿರಂತರವಾಗಿ ಯೋಗಾಭ್ಯಾಸ ಮಾಡಿದ್ರಿಂದ ಅವರಿಗೆ ತಾಳ್ಮೆ, ಏಕಾಗ್ರತೆ, ಶ್ರದ್ಧೆ, ಭಯ, ಭಕ್ತಿ ಇವೆಲ್ಲವನ್ನು ಮಾತೃವಾತ್ಸಲ್ಯ, ಪಿತೃವಾಕ್ಯ ಪರಿಪಾಲನೆ, ಏಕಪತಿ ರಥಸ್ಥ, ಭಾತೃವಾತ್ಸಲ್ಯ, ಪ್ರಜೆಗಳ ವಿಶ್ವಾಸ ಇವೆಲ್ಲವನ್ನು ಪ್ರಜೆಗಳ ಪ್ರೀತಿ ವಿಶ್ವಾಸ ಎಲ್ಲವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಯಿತು. ನಾವು ಕೂಡ ಜೀವನದಲ್ಲಿ ಶ್ರೀರಾಮಚಂದ್ರ ಪ್ರಭುಗಳು ಮಾಡಿದಂತಹ ಯೋಗಾಭ್ಯಾಸವನ್ನು ನಿರಂತರವಾಗಿ ಮಾಡಿದರೆ ಕೊನೆಯ ಪಕ್ಷ ನಮ್ಮ ತಂದೆ ತಾಯಿಗಳಿಗೆ ನಾವು ನೋಡ್ಕೊಳ್ಳೋಷ್ಟು ಏಕಾಗ್ರತೆ, ತಾಳ್ಮೆ ನಮಗೆ ಸಿಗುತ್ತೆ. ಅವ್ರು ಮಾಡಿದಂತಹ ಆಸನದಲ್ಲಿ ಒಂದೆರಡು ಆಸನ ಪ್ರಸ್ತುತಪಡಿಸಿ ಇಷ್ಟಪಡ್ತೀನಿ. ಯೋಗಾಭ್ಯಾಸವನ್ನು ಮಾಡಿಬಿಟ್ರೆ ಮೈಯಲ್ಲಿ ನರನಾಡಿಗಳೇ ಚೆಕ್ಕೊಂಡ್ಬಿಡುತ್ತೆ. ತಾವು ಕೂಡ ಕುಳಿತ ಜಾಗದಲ್ಲಿ ಯೋಗಾಭ್ಯಾಸವನ್ನು ಮಾಡ್ಬೋದು. ಹೇಗೆ ಅಂದರೆ, ಮನುಷ್ಯನಲ್ಲಿ 72,000 ನರನಾಡಿಗಳು ಓಡಾಡ್ತಾ ಇರುತ್ತೆ, ಇಲ್ಲಿಂದ ಪ್ರಾರಂಭ ಆಗುತ್ತೆ. ಅವಾಗ ಅವು ಚಪ್ಪಾಳೆ ಹೊಡಿತಾ ಇದ್ರೆ ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ, ಚಪ್ಪಾಳೆ ಶಬ್ದ ಬರ್ತಾ ಇದೆ ಎಲ್ಲ ಕಲಾವಿದರು. ಎಂತಹ ಮಾನವ ಜನ್ಮ ಅಂತ ಹೇಳಿದ್ರೆ, ಎಂಥ ಮಾನವ ಜನ್ಮ, ಎಂಥ ಮಾನವ ಜನ್ಮ, ಏನ್ ಮಾಡಿದ್ದೀರಪ್ಪ ಇಂಥ ಜನ್ಮ ನಿಮಗೆ ಜನರಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡಿದ್ದೀರಪ್ಪ ಇಂಥ ಜನ್ಮ ನಿಮಗೆ ಜನರಪ್ಪ. ಇರುವ 84 ಲಕ್ಷ ಜೀವ ರಾಶಿ ಒಳಗೆ ಎಲ್ಲ ಜನ್ಮ ನಿಮಗೆ ಸಿಕ್ಕಿದ್ದಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡಿದ್ದೀರಪ್ಪ ಇಂಥ ಜನ್ಮ ನಿಮಗೆ ಸಿಕ್ಕಿದ್ದಪ್ಪ. ಕಣ್ಣು ಹರಿಯ ಧ್ಯಾನವಿಲ್ಲ, ಚಿಂತೆಯನ್ನು ಬಿಡೋದಿಲ್ಲ. ಅಲ್ಲೇ ಕಣ್ಣು ಹರಿಯ ಧ್ಯಾನವಿಲ್ಲ, ಚಿಂತೆಯನ್ನು ಬಿಡೋದಿಲ್ಲ. ಸಂಸಾರವೆಂಬ ಸಾಗರದಲ್ಲಿ ಸಿಕ್ಕಿ ಬಿದ್ದೀರಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡಿದ್ದೀರಪ್ಪ ಇಂಥ ಜನ್ಮ ಸಿಕ್ಕಿದ್ದಪ್ಪ. ಮನುಷ್ಯ ಹುಟ್ಟಬೇಕಾದ್ರೆ ಉಸಿರುತ್ತೆ, ಹೆಸರುವುದಿಲ್ಲ. ಸಾಯ್ಬೇಕಾದ್ರೆ ಹೆಸರುತ್ತೆ, ಉಸಿರುವುದಿಲ್ಲ. ಎರಡನೇ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು ನೋಡಿ. ತಾವೆಲ್ಲ ಕುಳಿತು ವೀಕ್ಷಿಸ್ತಾ ಇದ್ದೀರಲ್ಲ, ಮಹತ್ತರವಾದ ಸಾಧನೆ. ನಿಮಗೆಲ್ಲ ಹೊಂದಿಸ್ತಾ ನಮ್ಮ ಗುರುಗಳು ಬರಬೇಕಾಯ್ತು. ಬಂದರು ಏನಯ್ಯ, ನಾನು ಹೇಳ್ಕೊಟ್ಟಿರೋ ವಿದ್ಯಾಬುದ್ಧಿ ಎಲ್ಲ ಜನ ಕಲ್ತಿದ್ಯಾ? ಗುರುಗಳೇ, ತಾವು ಹೇಳಿಕೊಟ್ಟ ಹಾಗೆ ವಿದ್ಯಾಭ್ಯಾಸ, ಶಾಸ್ತ್ರಾಭ್ಯಾಸ, ಯೋಗಾಭ್ಯಾಸ ಎಲ್ಲವನ್ನೂ ಪ್ರಸ್ತುತ ಎಲ್ಲ ಜನ ಕಲ್ತಿರ್ತಾನೆ. ಓ ಸರಿ ಆಯ್ತು. ಬಹಳ ಆಚರಿಸಿದ್ದೀರಲ್ಲ. ಏನಿಲ್ಲ, ಸೀತಾಮಾತೆಯವರು ತೊಳಸಿ ಕಟ್ಟೆ ಪೂಜೆ ಮಾಡಿ ದಾನ ಧರ್ಮಗಳನ್ನು ಕೊಡ್ತಾ ಇದ್ದಾರೆ. ಒಂಟಿ ಬ್ರಾಹ್ಮಣ ಹೋಗ್ಬಾರ್ದು, ಜೊತೆಲಿ ಕರ್ಕೊ ಹೋಗ್ತೀನಿ, ಬತ್ತೀಯಾ? ಹೋಗೋಣ, ಗಂಭೀರವಾಗಿ ಬರಬೇಕು. ನಡೆ ಹೋಗೋಣ. ಒಂದು ಅನುಮಾನ ಇತ್ತು. ಏನ್ ಹೇಳಿ? ಯಾವ ಕಾರ್ಯಕ್ರಮ ಹೋಗ್ಬೇಕಾದ್ರೆ ಪುರೋಹಿತರಿಗೆ ಬರಮಾಡ್ತಾರೆ ಯಾಕೆ ಅಂತ. ಪುರೋಹಿತರಿಗೆ ಬರಮಾಡ್ತಾರಲ್ವಾ, ನಾವು ಹೇಳ್ಬಿಟ್ಟಿದ್ದೀವಿ. ಪುರದ ಹಿತವನ್ನು ಬಯಸುವವನು ಪುರೋಹಿತ ಅಂತ ಅಲ್ವೇ? ಹೌದು. ಪುರದ ಹಿತವನ್ನು ಬಯಸುವವನು ಪುರೋಹಿತ. ಆದ್ರಿಂದ ಪುರೋಹಿತರಿಗೆ ಬಹಳ ಶ್ರೇಷ್ಠವಾದ ಜಾಗ ಇದೆ. ಅದು ಅಲ್ಲದೆ ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಇದೆ. ಗುರುಗಳು ಹೇಳ್ಕೊಟ್ರು, ಭೋಜನ ಪ್ರಿಯ ಅಲ್ಲ, ಅದು ಬ್ರಾಹ್ಮಣ ಬಹುಜನ ಪ್ರಿಯ. ಅದು ಬ್ರಾಹ್ಮಣ ಭೋಜನ ಪ್ರಿಯ ಆಗ್ಬಿಟ್ಟಿದೆ. ಹೌದು, ಹೇಳ್ಕೊಟ್ಟಾಗ ಹೇಳ್ಬಿಟ್ಟಿದೆ. ನೋಡೋಣ, ಭೋಜನ ಬೇಗ ಬೇಗ ಹೋಗೋಣ.
ಜಗಜ್ಜನನಿ ಜಗಜ್ಜನ್ಮಾಂತರಕಾರಿಣಿ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಆಯುಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸಕಲ ಐಶ್ವರ್ಯವನ್ನು ಕೊಟ್ಟು ಕರುಣಿಸಿ ಕಾಪಾಡು ತಾಯಿ ಕಾಪಾಡು. ಈ ದಿವಸ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವು. ಆಹಾ, ಎಂತಹ ಹರ್ಷವಾದ ವಾರ್ತೆ ಇದು. ಈ ಸುಸಂದರ್ಭದಲ್ಲಿ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗುವುದು. ಮಮ ಪ್ರಾಣಕ ದೀರ್ಘ ಸುಮಂಗಲಿ ಭೈವ. ಈ ದಿನ ನನ್ನ ಪತಿಗೆ ಪಟ್ಟಾಭಿಷೇಕವೆಂದು ಜಾನಕಿ ಎಷ್ಟೊಂದು ಸಂಭ್ರಮದಿಂದಿರುವಳು. ಭೂಸಂತಮರಿಗೆಲ್ಲ ದಾನ ಧರ್ಮಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವಳು. ಇವಳಿಗೆ ನನಗೊದಗಿರುವ ಅರಣ್ಯವಾಸದ ಅಮಂಗಳ ವಾರ್ತೆಯನ್ನು ಹೇಗೆ ತಿಳಿಸಲಿ? ಸೀತಾ, ಜಾನಕಿ, ಜಾನಕಿ, ನಿನಗೆ ಮಂಗಳವಾಗಲಿ.
ಪ್ರಾಣೇಶ್ವರ ಜಾನಕಿ ಸಖಗೇನೋ ಸಂತೋಷ ಜಾನಕಿ ಗಾಗಿರೆ ಸೀತಾ ಸಖಗೇನೋ ಸಂತೋಷವಾಗಿದೆ ಬಹುಕಾಲ ರಾಮಗೆ ಕೀಡೆ ಸಖಗೇನೋ ಸಂತೋಷವಾಗಿದೆ ರಮಣ ರಾಮನು ಸಹಜ ಸುಂದರನೋ ಸರಿ ಸಮರಿಲ್ಲದೆ ಮೆರೆದಿಹನೋ ರಮಣ ರಾಮನು ಸಹಜ ಸುಂದರನೋ ಸರಿ ಸಮರಿಲ್ಲದೆ ಮೆರೆದಿಹನೋ ಆರತಿ ರಾಮನ ಜೀಕಾರ ಸಖಗೇನೋ ಸಂತೋಷವಾಗಿದೆ ಬಹುಕಾಲ ರಾಮಗೆ ಕೀಡೆ ಸಖಗೇನೋ ಸಂತೋಷವಾಗಿದೆ ವಾ ಸಾಕಿದನು ಸಂತೋಷವಾ ಸಾಕಿದನು ಸಂತೋಷವಾ ಸದಾ ಪಡೆಯುವೆ ಶ್ರೀರಾಮಚಂದ್ರನ ಸದಾ ಪಡೆಯುವೆ ಶ್ರೀರಾಮಚಂದ್ರನ ಆರತಿ ರಾಮನ ಶ್ರೀಕಾರ ಆರತಿ ರಾಮನ ಶ್ರೀಕಾರ ಓಡುತ್ತೆ ನಲಿಯುವೆ ಮನಸಾರ ಓಡುತ್ತೆ ನಲಿಯುವೆ ಮನಸಾರ ಸಖಗೇನೋ ಪ್ರಾಣೇಶ್ವರ ಸೀತಾ ಎನ್ನ ಸಖಗೇನೋ ಸಂತೋಷ ವಾಗಿದೆ ಜಾನಕಿ ಪ್ರಾಣೇಶ್ವರ ಸೀತಾ ಇದೇನಿದೆ ಈ ದಿವಸ ನಿಮ್ಮ ಪಟ್ಟಾಭಿಷೇಕವಲ್ಲವೇ ಅರಳಿದ ಕೆಂದಾವರೆಂತಿರಬೇಕಾದ ಈ ನಿಮ್ಮ ಮುಖ ಕಮಲವು ಇಂದು ಬಾಡಿ ಕಳೆ ಬಂದಿರುವುದಲ್ಲ ಕಾರಣವೇನು ನನ್ನ ಬಳಿಯಲ್ಲಿ ತಿಳಿಸಬಾರದೆ ಸೀತಾ ಆ ವಿಚಾರವನ್ನು ನಾನು ಏನೊಂದು ಹೇಳಿ ಲೋಲನೆ ಚಿಂತೆಯ ಮಾಡುವೆ
ಮಾಡಬಾರದೆ ಸ್ವಾಮಿ? ಸೀತಾ, ಈ ವಿಚಾರವನ್ನು ನಾನು ಏನು ಹೇಳಲಿ? ಈ ದಿನ ನನ್ನ ಪಟ್ಟಾಭಿಷೇಕವು ನಡೆಯುವುದಿಲ್ಲ ಸೀತಾ. ಏನು ಹೇಳಿದೆ? ನಿಮ್ಮ ಪಟ್ಟಾಭಿಷೇಕವು ನಡೆಯುವುದಿಲ್ಲವೇ? ಕಾರಣವಾದ್ರೂ ಏನು ಸ್ವಾಮಿ? ಹಿಂದೆ ಸೀತಾ, ನಾನು ನೀವು ಹೇಳ್ಬೇಕಾಯ್ತದ? ಪ್ರಾಣೇಶ್ವರ, ಜಾನಕಿ, ಅದಕ್ಕಾಗಿ ಇಷ್ಟೊಂದು ಚಿಂತೆ ಪಡುತ್ತಿರುವಿರೆ? ಸೀತಾ, ನಾನು ಅದಕ್ಕಾಗಿ ಸ್ವಲ್ಪನೂ ಚಿಂತೆ ಪಡುವುದಿಲ್ಲ ದೇವಿ. ನನ್ನ ಅಭ್ಯೋದಯವನ್ನು ನಿರೀಕ್ಷಿಸಿಕೊಂಡಿರುವ ನಿನ್ನ ಮತ್ತು ಪ್ರಜಾ ಜನರ ಮನಸ್ಸಿಗೆ ಭಂಗವಾಗದಲ್ಲದೆ ವೃದ್ಧನಾದ ಜನಕನಿಗೂ ಮಹತೆಗೂ ದುಃಖವನ್ನು ಉಂಟು ಮಾಡಿ ಅವರ ಸೇವೆಯನ್ನು ಬಿಟ್ಟು ಹೋಗಬೇಕಲ್ಲ ಎಂದು ಯಥಪಡುತ್ತಿರುವೆನು. ಪ್ರಾಣೇಶ್ವರ, ನೀವು ಹೇಳ್ತಿರೋ ಮಾತುಗಳು ನನಗೊಂದು ಅರ್ಥವಾಗುತ್ತಿಲ್ಲ. ನೀವಾಡುತ್ತಿರೋ ಮಾತುಗಳಿಗೆ ಕಾರಣವಾದ್ರೂ ಏನು ಸ್ವಾಮಿ? ಸೀತಾ, ಹಿಂದೆ ದೇವಾಸೂರರ ಯುದ್ಧದಲ್ಲಿ ಚಿಕ್ಕಮ್ಮನು ಮಾಡಿದ ಸಾಹಸವನ್ನು ಮೆಚ್ಚು ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಏನೆಂಬುದಾಗಿ ಸ್ವಾಮಿ? ಮೊದಲನೇ ವರಕ್ಕೆ ನನಗೆ ಸೀತಾ ಸೀತಾ ಸರಸೀರು ಗಮುಕಿಯಲ್ಲ ಸಖಿ ಮನಿಜ ನಾನೇ ಲಾಲೆ ರಮಣಿ. ಸೀತಾ, ಸರಸಿ ರುಗಮುಖಿಯಲ್ಲ ಸಖಿ ಮನಿಜ ನಾನೇ ಲಾಲೆ ರಮಣಿ. ಸೀತಾ, ದಶರಥ ತಾನೋ ಸುತ ಭರತ ರಾಜವನೋ. ಸೀತಾ, ದಶರಥ ತಾನೋ ಸುತ ಭರತಕ್ಕೆ ರಾಜವನೋ. ಅತಿಶಯದಿಂದಲಿ ಪಾಠವ ಕಟ್ವರು, ಅತಿಶಯದಿಂದಲಿ ಪಾಠವ ಕಟ್ವರು. ನಾನೇ ಬೇಳಲೆ ರಮಣಿ ಸರಸಿ ರುಗಮುಖಿಯಲ್ಲ ಸಖಿ ಜಾನಕಿ. ನಾನೇ ಬೇಳಲೆ ರಮಣಿ. ಸೀತಾ, ಮಾತೆಯು ಎನ್ನನ್ನು ವನಕ್ಕೆ ಹೋಗೆಂದರು. ಜಾನಕಿ, ಮಾತೆಯು ಎನ್ನನ್ನು ವನಕ್ಕೆ ಹೋಗೆಂದರು. ಮಾತೆಯು ಎನ್ನನು ವನಕ್ಕೆ ಹೋಗೆಂದರು. ಜನರಾಜ್ಞೆಯ ನಿತ್ತನು ಕೇಳಿಸುತ್ತ, ಜನರಾಜ್ಞೆಯ ನಿತ್ತನು ಕೇಳಿಸುತ್ತ. ನಾನೇ ಬೇಳಲೆ ರಮಣಿ ಸರಸಿ ರುಗಮುಖಿಯಲ್ಲ ಸಖಿ ಜಾನಕಿ. ನಾನೇ ಬೇಳಲೆ ರಮಣಿ. ಸೀತಾ, ಈ ದಿನ ನನ್ನ ಪಟ್ಟಾಭಿಷೇಕವು ನಡೆಯುವುದಿಲ್ಲ ಸೀತಾ. ಏನೆಂಬುದಾಗಿ ಕೇಳಿಕೊಂಡಿರುವ ಸೀತಾ, ಪ್ರಾಣೇಶ್ವರ? 1ನೇ ವರಕ್ಕೆ ನನಗೆ ನಿಶ್ಚಯವಾಗಿರೋ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗೆ ಕಟ್ಟಬೇಕಂತಲೂ, 2ನೇ ವರಕ್ಕೆ ಪುರಪ್ರವೇಶ ಮಾಡದೆ ನಾರುಮುಡಿಯನ್ನುಟ್ಟು ಜಟಾವಲ್ಕರ ದಾರಿಯಾಗಿ 14 ವರ್ಷ ಅರಣ್ಯವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿರುವರು. ಇದಕ್ಕೆ ನಿಮ್ಮ ತಂದೆಯವರು ಒಪ್ಪಿರುವರೇ ಸ್ವಾಮಿ? ತಂದೆಯವರಿಂದ ಮೊದಲೇ ಪ್ರಮಾಣವಚನವನ್ನು ತೆಗೆದುಕೊಂಡು ಆನಂತರ ಈ 2 ವರಗಳನ್ನು ಕೇಳಿಕೊಂಡಿರುವರು. ಆದ್ದರಿಂದ ಪಿತೃವಾಕ್ಯ ಪರಿಪಾಲನೆಗಾಗಿ ನಾನು 14 ವರ್ಷ ಅರಣ್ಯವಾಸಕ್ಕೆ ಹೊರಟಿರುವೆನು. ನೀನು ಅರಮನೆಯಲ್ಲಿ ಇದ್ದು ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ನೀನು ನಿರತರಾಗಿರು ಸೀತಾ. ಸಾಧ್ಯವಿಲ್ಲ. ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋಯಿತೆ, ನನ್ನ ಬಯಕೆಗಳೆಲ್ಲವೂ ಬರಡಾಗಿ ಹೋಯಿತೆ.
ಪ್ರಾಣೇಶ್ವರ, ಜಾನಕಿ, ನೀವಿಲ್ಲದಿರುವ ಅಯೋಧ್ಯೆಯಲ್ಲಿ ಅದು ಹೇಗೆ ತಾನೇ ನಾನು ಜೀವಿಸಿರಲು ಸಾಧ್ಯ? ಆದ್ದರಿಂದ ನನ್ನನ್ನು ನಿಮ್ಮ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗಿ ಸ್ವಾಮಿ. ಸೀತಾ, ಅಳಬೇಡ. ಅರಣ್ಯವಾಸದ ಆಜ್ಞೆ ನನಗೆ ಮಾತ್ರ. ನೀನು ಸುಮಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಕಲ್ಲು ಮುಳ್ಳುಗಳನ್ನು ತುಳಿತಾ ಕಷ್ಟಪಡುವುದನ್ನು ನನ್ನ ಕಣ್ಣುಗಳಿಂದ ನೋಡಲಾರೆ ಸೀತಾ. ಆದ್ದರಿಂದ ನೀನು ನನ್ನ ಸಂಗಡ ಬರಬೇಡ ಸೀತಾ. ಅದೆಂದಿಗೂ ಸಾಧ್ಯವಿಲ್ಲ. ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ಸದಾ ಕಾಲವು ನಾನು ನಿಮ್ಮನ್ನೇ ಆಶ್ರಯಿಸಿಕೊಂಡು ಬರುವೆ. ಅಲ್ಲದೆ ಆ ಕಾಡಿನಲ್ಲಿ ಎಂತಹ ಕಷ್ಟಗಳೇ ಬಂದರೂ ನಿಮ್ಮನ್ನೇ ಅನುಸರಿಸಿಕೊಂಡು ಹೋಗುತ್ತೇನೆ ವಿನಃ ನಿಮ್ಮನ್ನು ಆಗಲೇ ಕ್ಷಣ ಕಾಲವೂ ನಾನು ಜೀವಿಸಲಿಲ್ಲ. ಹಾಗೊಂದು ವೇಳೆ ನೀವೇನಾದ್ರೂ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ಪ್ರಾಣೇಶ್ವರ, ಸೀತಾ, ನಾನು ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇನೆ ಸ್ವಾಮಿ. ಹಠ ಹಿಡಿಯಬೇಡ ಸೀತಾ. ಘೋರ ಮೃಗಗಳಿಂದಲೂ ಕಠೋರ ರಾಕ್ಷಸರಿಂದಲೂ ಕೂಡಿದ ಅರಣ್ಯದಲ್ಲಿ ಅಬಲೆಯಾದ ನಿನ್ನನ್ನು ರಕ್ಷಿಸುವುದು ಕಷ್ಟಕರವಾಗುವುದು. ಆದ್ದರಿಂದ ನೀನು ನನ್ನ ಸಂಗಡ ಬರಬೇಡ ಸೀತಾ. ಇದೆಂತಹ ಮಾತನ್ನು ಹೇಳುತ್ತಿರುವಿರಿ ಸ್ವಾಮಿ? ಜಾನಕಿ, ಹಾಗಾದ್ರೆ ನನ್ನ ತಂದೆ ಜನಕ ಚಕ್ರವರ್ತಿಯು ಒಬ್ಬ ಕೈಲಾಗದ ಹೆಣ್ಣಿನ ಆಕೃತಿಗೆ ತನ್ನ ಮಗಳನ್ನು ಧಾರೆ ಎರೆದನಲ್ಲ ಎಂದು ನನ್ನ ಜನಕರು ನೊಂದುಕೊಳ್ಳುವುದಿಲ್ಲವೇ? ಸೀತಾ, ನನ್ನನ್ನು ಪುರುಷಾಕೃತಿ ಹೆಂಗಸೆಂದು ಭಾವಿಸಿದೀಯಾ? ನೀನು ನನ್ನನ್ನು ಬಿಟ್ಟು ಇರಲಾರ ಉದಯ ಸಂಕಟದಿಂದ ಈ ರೀತಿ ಮಾತನಾಡುತ್ತಿರುವೆ. ನಿನ್ನ ಅಭಿಷ್ಟವನ್ನು ನಾನು ಏಕೆ ಬೇಡವೆನ್ನಲಿ. ನಡೆ, ಚಿಂತಾಸಾಗರವಿರುವ ಜನಕನನ್ನು ಸಂತೈಸಿ ಅರಣ್ಯವಾಸಕ್ಕೆ ಹೊರಡೋಣ. ಹಾಗೆ ಆಗಲಿ, ನಡೆಯಿರಿ ಸ್ವಾಮಿ. ಅಗಣಿತ ಪರಮ ಕೃಪಾ ರಾಮಚಂದ್ರ ರಘುವೀರ ದಯಾಕರ ಅಗಣಿತ ಪರಮ ಕೃಪಾ ಸಕಲ ಲೋಕದವನೇ ರಾಮ 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 ಸಕಲ ಲೋಕದವನೇ ರಾಘವನ್ನೇ 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 ಮಿಥಿಲಾಪುರದವನೇ ಮಿಥಿಲಾಪುರದವನೇ ದೇವ ಪಾಯಿಮ ತವ ಚರಣ ರಾಮಚಂದ್ರ ರಘುವೀರ ದಯಾಕರ ಅಗಣಿತ ಪರಮ ಕೃಪಾ ಪರಮ ಕೃಪಾ ಪರಮ ಕೃಪಾ. ಸಕಲ ಲೋಕದವನೇ ರಾಘವನ್ನೇ 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 ಮಿಥಿಲಾಪುರದವನೇ ಮಿಥಿಲಾಪುರದವನೇ ದೇವ ಪಾಯಿಮ ತವ ಚರಣ ರಾಮಚಂದ್ರ ರಘುವೀರ ದಯಾಕರ ಅಗಣಿತ ಪರಮ ಕೃಪಾ. ಅಣ್ಣ ನಮಸ್ಕರಿಸಿದರು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಣ್ಣ, ಈ ದಿನ ನಿಮ್ಮ ಪಟ್ಟಾಭಿಷೇಕವೆಂದು ಪಟ್ಟಣದಲ್ಲಿ ಜನರು ಬಹಳ ಸಂತೋಷವಾಗಿರುವರು. ಹೀಗಿರುವಲ್ಲಿ ನಿಮ್ಮ ಮುಖದ ಕಮಲವು ಬಾಡಿರುವುದು. ನಿಮ್ಮ ಮನವನ್ನು ನೋಯಿಸಿದ ಘಾತಕರ್ಯಾರು? ಅವರು ಇಂದ್ರರಾಗಿರಲಿ, ಚಂದ್ರರಾಗಿರಲಿ, ದಂಡದ ಸದಾಕರಾಗಿರಲಿ, ಅವರ ರುಂಡ ಮುಂಡಗಳನ್ನು ಚಂಡಾಡಿ ರಂಡ ದೇವತೆಗಳಿಗೆ ಔತಣ ಕೊಡುವುದು. ಹೇಳು ಅಣ್ಣ, ಹೇಳು, ನಿನ್ನ ವೇತನೆಗೆ ಕಾರಣವೇನು? ಲಕ್ಷ್ಮಣ, ನಾನು ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷ ಅರಣ್ಯವಾಸಕ್ಕೆ ಹೊರಟಿರುವೆನು. ಅರಣ್ಯವಾಸಕ್ಕೆ ಕಾರಣವೇನು ಅಣ್ಣ? ಲಕ್ಷ್ಮಣ, ಹಿಂದೆ ತಂದೆಯವರು ದೇವಾಸೂರರ ಯುದ್ಧದಲ್ಲಿ ಚಿಕ್ಕಮ್ಮನು ಮಾಡಿದ ಸಾಹಸವನ್ನು ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದರಂತೆ. ಅದನ್ನು ಕೇಳಿದೆನು ಅಣ್ಣ. ಆ 2 ವರಗಳನ್ನು ಈಗ ಕೇಳಿಕೊಂಡಿರುವರು.
ಏನೆಂಬುದಾಗಿ? ಮೊದಲನೇ ವರಕ್ಕೆ ನನಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗೆ ಕಟ್ಟಬೇಕಂತಲೂ, ಎರಡನೇ ವರಕ್ಕೆ ನಾನು ಮುಡಿಯನ್ನುಟ್ಟು ಜಟಾವಲ್ಕನ ದಾರಿಯಾಗಿ 14 ವರ್ಷ ಅರಣ್ಯವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿರುವರು. ಕೂಡದು ಅಣ್ಣ, ಕೂಡದು. ನೀವು ಅರಣ್ಯವಾಸಕ್ಕೆ ಹೊರಡಕೂಡದು. ಮಾನವಿಲ್ಲದ ಹೀನ ಕೈಕೆಯ, ಮಾನವಿಲ್ಲದ ಹೀನ ಕೈಕೆಯ, ಮಾನವಿಲ್ಲದ ಹೀನ ಕೈಕೆಯ ದಾನತನವನು ಏನ ಬೇಡ ಅಣ್ಣ ನೀ ಏನ ನುಡಿಗಳ ಸುಂದರಿಯು ಕೈಗೆ ಎಂದು ಪಾಲು ತಿಳಿಯುತ್ತೆ. ಸುಂದರಿಯು ಕೈಗೆ ಎಂದು ತಾನು ತಿಳಿಯುತ್ತೆ. ತನ್ನ ಬೇಡವಿಂದ ವದನ್ನವ, ತನ್ನ ಬೇಡವಿಂದ ವದನ್ನವ, ತಂದೆ ಬೇಡ ಬಿಂದ ನದನವ ನಡೆಸಲಾಗದು. ಏನ ಬೇಡೆ ಅಣ್ಣ ನೀ ಈನ ನುಡಿಗಳ, ಈನ ನುಡಿಗಳ, ಈನ ನುಡಿಗಳ. ಅಗ್ರಜ, ಮಹಾಮತ್ಸರ್ಯ ವಿಷಭರಿತಳಾದ ಕಾಲ ಸಕ್ಪಿಣಿಯ ಕೈಕೆಯ ಮೋಹವೆಂಬ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ವೃದ್ಧ ತಂದೆಯ ಮಾತುಗಳನ್ನು ನಡೆಸಲೇ ಕೂಡದು. ಕ್ರೂರ ಪಿಶಾಚಿನಿಯನ್ನು ತೃಪ್ತಿಪಡಿಸಲು ನಿಮಗೆ ಒಲಿದು ಬಂದ ರಾಜ್ಯಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುವುದೇ? ದಿವ್ಯ ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಕನಾಗಿರುವ ಜ್ಯೇಷ್ಠ ಪುತ್ರನನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ಮೀರಿ ನಡೆಯುವ ಯಾರಾದರೂ ತಂದೆಯಾದರೂ ಗುರುವಾದರೂ ಶಿಕ್ಷಾರ್ಹನಲ್ಲವೇ? ಅಪ್ಪಣೆಯನ್ನು ಕೊಡುವಣ್ಣ. ಧರ್ಮ ನೀತಿಯನ್ನು ಮೀರಿ ನಡೆಯುತ್ತಿರುವ ಆ ಕುಲದ್ರೋಹಿಯಾದ ಕೈಗೆ ನಾಲಿಗೆಯನ್ನು ಸೀರಿಬಿಡುತ್ತೇನೆ. ಲಕ್ಷ್ಮಣ, ಶಾಂತನಾಗು. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವುಗಳು ಮಾತಾಪಿತೃರ ಆಜ್ಞೆಯನ್ನು ಪಾಲಿಸುವುದು ನಮ್ಮ ಕರ್ತವ್ಯ. ಆದ್ದರಿಂದ ನಾನು ಈ ದಿನವೇ ಅರಣ್ಯವಾಸಕ್ಕೆ ಹೊರಟಿರುವೆನು. ನೀನು ಅರಮನೆಯಲ್ಲಿ ಇದ್ದು ತಂದೆ ತಾಯಿಯ ಸೇವೆಯನ್ನು ಮಾಡಿಕೊಂಡು ನಿರತನಾಗಿರು ಲಕ್ಷ್ಮಣ. ಅಣ್ಣ, ಲಕ್ಷ್ಮಣ, ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನು ಇರಲಾರೆನು. ನಾನು ಸಹ ಅರಣ್ಯವಾಸಕ್ಕೆ ನಿನ್ನೊಡನೆ ಬರುವೆನು. ಲಕ್ಷ್ಮಣ, ನೀನು ನನ್ನ ಸಂಗಡ ಬಂದರೆ ಮಾತಾಪಿತೃರ ಸೇವೆಯನ್ನು ಮಾಡುವರು ಯಾರು ಲಕ್ಷ್ಮಣ? ಮಾತಾಪಿತೃಗಳ ಸೇವೆಯನ್ನು ಮಾಡಲು ಭರತ ಶತ್ರುಘ್ನರಿಲ್ಲವೇ? ಕೈಕಾ ಮಾತೆ ಇಲ್ಲವೇ? ನನ್ನನ್ನು ಕರೆದುಕೊಂಡು ಹೋಗದೇ ಇದ್ದರೆ ಈಗಲೇ ಹೋಗಿ ನಾನು ಆತ್ಮಹತ್ಯೆಗೊಳ್ಳುವೆನು. ಲಕ್ಷ್ಮಣ, ಇದೆಂಥ ಉಭಯ ಸಂಕಟ. ಜಾನಕಿಯು ನನ್ನನ್ನೇ ಹಿಂಬಾಲಿಸುತ್ತಿರೋಳು, ನೀನು ಕೂಡ ನನ್ನನ್ನೇ ಹಿಂಬಾಲಿಸುತ್ತಿರುವೆ. ನಡೀರಿ, ನಿಮ್ಮ ಅಭಿಷ್ಟವನ್ನು ನಾನು ಏಕಬೇಡವನಲ್ಲಿ ಚಿಂತೆಯಲ್ಲಿರುವ ಜನಕನನ್ನು ಸಂತೈಸಿ ಅರಣ್ಯವಾಸಕ್ಕೆ ಹೊರಡೋಣ. ಆಗಬಹುದು ಅಣ್ಣ.